ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಡೇ ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ವಿಂಡೋ ಕರ್ಟನನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ನಾನು ಹೊರಗಡೆ ಹೋಗಿ ಎಲ್ಲವನ್ನು ಕಸ ಗುಡಿಸಿ ಇವಾಗ ಹೊಸ್ತಿಲಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿಯೇ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಹಬ್ಬ ಯಾವುದಾದ್ರೂ ಹಬ್ಬ ಇದ್ದರೆ ಯಾವಾಗ ಗ್ರ್ಯಾಂಡ್ ರಂಗೋಲಿಯನ್ನು ಹಾಕ್ತೀನಿ. ಇವತ್ತು ಸಂಡೇ ಅಂತೇಳಿ ನಾನು ಸಿಂಪಲ್ಲಾಗಿಯೇ ಹಾಕ್ತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟ್ ಕಿಚನ್ಗೆ ಹೋಗಿಬಿಟ್ಟು ಒಂದು ಕಪ್ ಬಿಸಿನೀರನ್ನು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಪ್ ತೊಗೊಂಡು ಅದರಲ್ಲಿ ಒಂದು ಗ್ರೀನ್ ಟೀ ಬ್ಯಾಗನ್ನು ಕಪ್ ಒಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಗ್ರೀನ್ ಟೀ ಬ್ಯಾಗನ್ನು ತೊಗೊಂಡು ಕಪ್ ಒಳಗಡೆ ಹಾಕ್ತಾ ಇದ್ದೀನಿ ನಾನು. ಇವಾಗ ಬಿಸಿನೀರು ಕಾಸೋಕ್ಕೆ ಇಟ್ಟಿದ್ದೆಲ್ಲ ಆ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. ಟೀ ಬ್ಯಾಗನ್ನು ಡಿಪ್ ಮಾಡ್ತಾ ಇದ್ದೀನಿ. 1 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಡಿ, ಒಂದು 5 ನಿಮಿಷ. ಇವಾಗ ಡಿಪ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕಲರ್ ಬಿಟ್ಟಿರುತ್ತೆ ಅದು. ಇವಾಗ 1 ಸ್ಪೂನು ನಾನು ಜೇನುತುಪ್ಪನ ಹಾಕ್ತಾ ಇದ್ದೀನಿ. ಜೇನುತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದಮೇಲೆ ಅದನ್ನು ಕುಡಿತಾ ಇದ್ದೀನಿ ನಾನು. ಇವಾಗ 1 ಕಪ್ಪು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ ಇದು. ಕಾಫಿ ಟೀ ಕುಡಿಯೋಕ್ಕಿಂತ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಗ್ರೀನ್ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ. ನಾನಿವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ನಾನಿವಾಗ ಬೆಳಗಿನ ತಿಂಡಿಗೆ ಬಿಸಿಬೇಳೆ ಬಾತನ್ನ ರೆಡಿ ಮಾಡಿದ್ದೀನಿ. ಬಿಸಿಬೇಳೆ ಬಾತ್ ಜೊತೆಗೆ ಖಾರ ಬೂಂದಿ ಇದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತದು. ಟಿಫಿನ್ ಆದಮೇಲೆ ನಾನು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿ ಆದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಇವಾಗ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದರೆ ಈ ಥರ ತಟ್ಟಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಲಟ್ಟಿಸಿ ಮಾಡಿದ್ರೇ ಬೇರೆ ಆಗುತ್ತೆ. ಈ ಥರ ತಟ್ಟಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಯಾವ ಥರ ಉಬ್ಕೊಂಡು ಬರ್ತಾಯಿದೆ, ಈ ಥರ ಉಬ್ಬಿದ್ರೇ ತುಂಬ ಟೇಸ್ಟಿಯಾಗಿರುತ್ತದು. ಇವಾಗ ರೊಟ್ಟಿ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ, ಖಾರ, ಸ್ವಲ್ಪ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪು ಈರುಳ್ಳಿ ಜೊತೆಗೆ ತಿಂದ್ರಂತೂ, ಅದ್ರ ಜೊತೆಗೆ 1 ಗ್ಲಾಸ್ ರಾಗಿ ಅಂಬಲಿ ಇದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಊಟ ಮಾಡಿ ಆದಮೇಲೆ ಸಂಜೆ ಹೊತ್ತಿಗೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋದ್ವಿ. ಇಸ್ಕಾನ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಹೋದ್ರಂತೂ ನೇಚರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವ ಥರ ಇದೆ ನೇಚರು. ನಾವು ಒಳಗಡೆ ದರ್ಶನಕ್ಕೆ ಹೋದ್ವಿ. ಇವಾಗ ಇಲ್ಲಿ ಹೊರಗೆ ಬಂದ ತಕ್ಷಣ ಗಿಫ್ಟ್ ಸೆಂಟರ್ ಇತ್ತು ನೋಡಿ, ಯಾವ ಥರ ಕೃಷ್ಣನ ಮೂರ್ತಿ ಚೆನ್ನಾಗಿದೆ ಅಂತ. ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತುಂಬ ಟೇಸ್ಟಿಯಾಗಿತ್ತು. ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಸಾಯಂಕಾಲ ಟೈಮಲ್ಲಿ ಉಪ್ಪಿಟ್ಟು ಮಾಡಿದ್ವಿ. ಇದಾಗಿತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.